ಇಂದಿನ ವಿಷಯದಲ್ಲಿ ಇವತ್ತು ಭಜಗೋವಿಂದಮ್ನ ಮುಂದಿನ ಶ್ಲೋಕ ಮತ್ತು ಸೂತ್ರ 20ನೇ ಸೂತ್ರ ಓದ್ತಾ ಇದ್ದೀನಿ. ನೀವು ಇದುವರೆಗೂ ನೋಡ್ತಾನೂ ಇದ್ದೀರಿ. ಮುಂದೆ ನಮಗೆ ಸಹಕಾರ ಕೊಡಿ ಅಂತ ಕೇಳ್ತಾ ಇಂದಿನ ವಿಷಯಕ್ಕೆ ನಾವು ಹೆಜ್ಜೆ ಇಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪಾಹಿ ಪಾಹಿ ಗಜಾನನ ಪಾರ್ವತಿ ಪುತ್ರ ಗಜಾನನ ಪಾಹಿ ಪಾಹಿ ಗಜಾನನ. ಮುಂದಿನ ವಿಷಯ ಭಜಗೋವಿಂದಮಲ್ಲಿ ಸುಖತಃ ಕ್ರಿಯತೆ ರಾಮ ಭೋಗಃ ಪಶ್ಚಾದಂತೆ ಶರೀರೇ ರೋಗಃ ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಾಚರಣಂ. ಸುಖಕ್ಕಾಗಿ ಸ್ತ್ರೀ ಸಂಭೋಗವ ಮಾಡುತ್ತಾರೆ. ನಾವು ಯೌವನದಲ್ಲಿ ಸುಖ ಸಂಸಾರಕ್ಕಾಗಿ ಸ್ತ್ರೀ ಸಂಭೋಗ ಮಾಡ್ತಾರೆ. ಆದರೆ ಅಯ್ಯೋ, ಆಮೇಲೆ ಶರೀರದಲ್ಲಿ ರೋಗ ಬಂದಾಗ, ಶರೀರಕ್ಕೆ ವ್ಯಾಧಿ ಬಂದಾಗ, ಲೋಕದಲ್ಲಿ ಸಾವೇ ಶರಣವೆಂದು ಸಾವೇ ನಮಗೆ ಸಾಕುವನ್ನು ತೋರುವಾಗ ಪಾಪ ಮಾಡುವುದನ್ನು ಬಿಡುವುದಿಲ್ಲ. ಕೊನೆ ಕಷ್ಟ ಅಂತ ಹೇಳಿಕೊಂಡ್ರು ಮಧ್ಯದಲ್ಲಿ ನಾವು ಪಾಪ ಮಾಡಬಾರ್ದು ಅಂತ ಯಾರೂ ಯೋಚನೆ ಮಾಡಲ್ಲ. ಮೂಢ ಕಶ್ಚನ ವೈಯಾಕರಣೋ ಭುಕೃತ ಶರಣಾಧ್ಯಯನ ಧುರೀಣಂ ಶ್ರೀಮಚ್ಛಂಕರ ಭಗವಚ್ಚೈರ್ಯೋ ಬೋಧಿತ ಆಸಿತ ಶೋಧಿತ ಕರಣಂ. ಹೀಗೆ ಶಂಕರಾಚಾರ್ಯ ಭಗವತ್ಪಾದರ ಶಿಷ್ಯರು ಹೀಗೆ ಏನಾಗ್ತಾರೆ, ಮೂಢನಾಗಿ ಡುಕ್ಕನ್ ಕರಣೆ ಎಂಬುದನ್ನು ಅಭ್ಯಾಸ ಮಾಡುವುದರ, ಈ ವ್ಯಾಕರಣ ಅಭ್ಯಾಸ ಮಾಡುವುದರ ಮೊದಲು ನೀನು ನಿರತನಾಗಿದ್ದು, ನೀವು ಇದು ವ್ಯಾಕರಣ ಮಾಡೋದನ್ನು ಬಿಟ್ಟು ವೈಯಾಕರಣನೊಬ್ಬನೋ ಅಂದರೆ ವೈಶ್ಯನೊಬ್ಬನೋ ಶ್ರೀಶಂಕರ ಭಗವತ್ಪಾದಾಚಾರ್ಯರ ಶಿಷ್ಯರಾದಂಥ ಶ್ರೀ ಶಂಕರಾಚಾರ್ಯ ಭಗವತ್ಪಾದರ ಶಿಷ್ಯರಿಂದ ಉಪದೇಶವ ಪಡೆದು ನಿರ್ಮಲ ಚಿತ್ತನಾದನು. ಇವರನ್ನು ಇದು ಕೇಳಿದ ಮೇಲೆ ಅವನು ನಿರ್ಮಲ ಚಿತ್ತವಾಗಿ ಮೋಕ್ಷದ ಕಡೆಗೆ ಆ ಗೋವಿಂದನನ್ನು ಭಜಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ, ನಿರ್ಮಲ ಮನಸ್ಸನ್ನು ಹೊಂದುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಗೆ 36 ಶ್ಲೋಕಗಳು ಮುಗಿದಿವೆ. ಇದೆಲ್ಲ ನಮ್ಮ ತತ್ವಕ್ಕೆ, ಮನಸ್ಸಿಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ಆಚರಣೆಗೆ ತಗೊಂಡು ಬರೋಣ ಅಂತ ಹೇಳ್ತಾ ಈ ಶಂಕರಾಚಾರ್ಯ ಭಜಗೋವಿಂದಮ್ನ ಮುಗಿಸಿದ್ದೀನಿ. ಇವು ಇದನ್ನು ಪರಿಗಣಿಸಿದ್ದೀರಿ ಅಂತ ನಾನು ಭಾವಿಸ್ತಾ ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. 20ನೇ ಸೂತ್ರ, ಯೋಗ ಸೂತ್ರದ 20ನೇ ಸೂತ್ರ ಹೇಳ್ತಾ ಇದ್ದೀನಿ. ಇದುವರೆಗೆ ನಾವು ಹಿಂದೆ 19ನೇ ಸೂತ್ರದ ಭವಪ್ರತ್ಯಯ ವಿಧೇಯ ಪ್ರಕೃತಿ ಲಯ ನಾಮ ಅನ್ನೋದನ್ನು ಹೇಳಿದ್ವಿ. ಈಗ ಮುಂದೆ ಶ್ರದ್ಧಾವೀರ ಸ್ಮೃತಿ ಸಮಾಧಿ ಪ್ರಜ್ಞಾ ಪೂರ್ವಕ ಇತರೇಶಾಂ ಅನ್ನೋದು ಸೂತ್ರದ
20ನೇ ಸೂತ್ರ ಅದು. ಶ್ರದ್ಧಾ, ಶ್ರದ್ಧೆ, ವೀರ್ಯ, ಅದಮ್ಯವಾದ ಶಕ್ತಿ ಅಥವಾ ಇಚ್ಛೆ, ಸ್ಮೃತಿ, ಜ್ಞಾಪಕ ಶಕ್ತಿ, ಸಮಾಧಿ ಪ್ರಜ್ಞಾ, ಸಮಾಧಿಗೆ ಅಗತ್ಯವಾದ ಉನ್ನತ ಜ್ಞಾನ ಅಥವಾ ಹರಿತವಾದ ಮೇಧಾಶಕ್ತಿ ಪೂರ್ವಭಾವಿಯಾಗಿ ಇತರೇಷಾಂ, ಇತರರಿಗಾಗಿ ಅನ್ನೋ ಅರ್ಥ. ಮುಂದಿನ ಅರ್ಥ ಹೇಳ್ತಾರೆ. ಇತರರು ಉಪಾಯ, ಪ್ರತ್ಯಯ, ಯೋಗಿಗಳು. ಮೊದಲು ಹೇಳ್ತಾರೆ ಇತರರು ಅಂದರೆ ಬೇರೆಯವರು, ಉಪಾಯ ಅದಕ್ಕೆ ಬೇಕಾದದ್ದು, ಪ್ರತ್ಯಯ ಕಾರಣಗಳು, ಯೋಗಿಗಳು ಯೋಗಿ ಆದಂಥವನು, ಸಮಾಧಿಗೆ ಅಗತ್ಯವಾದ, ಸಮಾಧಿಗೆ ಏನೇನು ಬೇಕು ಅದಕ್ಕೆ ಶ್ರದ್ಧೆ, ಅದಕ್ಕೆ ಸಮಾಧಿಗೆ ಏನೇನು ಗುಣಗಳು ಬೇಕು ಅಂದರೆ ಶ್ರದ್ಧೆ, ವೀರ್ಯ, ಶಕ್ತಿ, ಚೈತನ್ಯ, ಜ್ಞಾಪಕ ಶಕ್ತಿ, ಸ್ಮೃತಿ ಮತ್ತು ಉನ್ನತ ಮಟ್ಟದ ಮಹಾವೇದ ಶಕ್ತಿಗಳನ್ನು ಮೊದಲೇ ಬೆಳೆಸಿಕೊಂಡಿರುತ್ತಾರೆ. ಈ ಮೇಲೆ ಹೇಳಿದಂಥ ಏನೇನು ಸಮಾಧಿಗೆ ಅಗತ್ಯವಾದಂಥ ಶ್ರದ್ಧೆ, ವೀರ್ಯ, ಶಕ್ತಿ, ಚೈತನ್ಯ ಇವುಗಳನ್ನೆಲ್ಲ ಮೊದಲೇ ಜ್ಞಾಪಕ ಶಕ್ತಿ, ಸ್ಮೃತಿ ಅನ್ನೋದೇ ಜ್ಞಾಪಕ ಶಕ್ತಿ ಮತ್ತು ಉನ್ನತ ಮಟ್ಟದ ಮೇಲ್ಮಟ್ಟದ ಹೆಚ್ಚಿನ ಮಟ್ಟದ ಮೇಧಾಶಕ್ತಿಗಳನ್ನು, ಅದಕ್ಕೆ ಸಂಬಂಧಪಟ್ಟ ಶಕ್ತಿಗಳನ್ನೆಲ್ಲ ಮೊದಲೇ ಬೆಳೆಸ್ಕೊಂಡಿರ್ತಾರೆ ಒಬ್ಬ ಸಾಧಕ ಆದವನು. ಸಮಾಧಿಯ ವಿವಿಧ ಸ್ಥಿತಿಗಳನ್ನು ಪಡೆಯುವುದಕ್ಕೆ, ವಿವಿಧ ಬೇರೆ ಬೇರೆ ರೀತಿಯ ಸ್ಥಿತಿಗಳನ್ನು ಪಡೆಯೋಕ್ಕೋಸ್ಕರ ಪೂರ್ವಭಾವಿಯಾಗಿ ಅದಕ್ಕಿಂತ ಮೊದಲು ನಿಜವಾದ ಯೋಗಿಗಳಲ್ಲಿ ಕಂಡುಬರುವ 4 ಗುಣಗಳನ್ನು, ಅದು ಯಾವ್ಯಾವುದೋ 4 ಗುಣಗಳನ್ನು ಮಾತ್ರ ಇಲ್ಲಿ ಹೆಸರಿಸಿದ್ದಾರೆ. ಆ 4 ಗುಣ ಯಾವ್ದ್ಯಾವುದು ಅಂತ ಇಲ್ಲಿ ಹೆಸರು ಹೇಳ್ತಾರೆ. ಆದರೆ ಅವರು ಇಂತಹ ಅನೇಕ ಗುಣಗಳನ್ನು ಬೆಳೆಸಿಕೊಂಡಿರುತ್ತಾರೆ. ಮೊದಲೇ ಅವರು ಸರಿಯಾದ ಯೋಗಿ, ಆ ಸಾಧನೆನ ಮೊದಲೇ ಆ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ. ಇಲ್ಲಿ ಮುಖ್ಯವಾಗಿ ಗ್ರಹಿಸಬೇಕಾದ ವಿಷಯವೇನೆಂದರೆ, ನಾವು ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದರೆ, ನಿಜವಾದ ಯೋಗಿ ವಿಷಯ ಏನು ಅಂದರೆ ಧ್ಯೇಯವನ್ನು, ಅವನ ಭಾವನೆಯನ್ನು, ಅವನು ಏನು ಅಂದ್ಕೊಂಡಿದ್ದಾನೆ ಅನ್ನೋದು, ಮಾಡಬೇಕಾದ ಧ್ಯೇಯ ಏನನ್ನು ಅಳವಡಿಸ್ಕೊತಾನೆ ಅಂತ ಧ್ಯೇಯವನ್ನು, ಆ ಮಾರ್ಗವನ್ನು ಮುಟ್ಟುವ ವೇಳೆಗೆ ಸಾಧಕನು ದೀರ್ಘಕಾಲದ ಶ್ರಮದಿಂದ, ಸುಗುಣಾಭ್ಯಾಸ, ಅನೇಕ ವರ್ಷಗಳ ಕಾಲದಿಂದ ಆ ಶ್ರಮದಿಂದ ಒಳ್ಳೆಯ ಗುಣ ಅಭ್ಯಾಸವನ್ನು ಮಾಡಿಕೊಂಡಿರ್ತಾನೆ. ಹಾಗೂ ಅಂತರಂಗದ ಶಕ್ತಿ ಸಾಮರ್ಥ್ಯಗಳನ್ನು, ಒಳಗಿರತಕ್ಕಂಥ ಸಾಮರ್ಥ್ಯಗಳನ್ನು ವಿಕಾಸ ಮಾಡಿಕೊಳ್ಳುವುದಕ್ಕಾಗಿ, ಅದನ್ನು ವಿಶಾಲ ಮಾಡಿಕೊಳ್ಳೋದಕ್ಕಾಗಿ ಇದನ್ನು ತನ್ನನ್ನು ತಾನು ಶಿಸ್ತಿಗೆ ಒಳಪಡಿಸಿಕೊಂಡಿರಬೇಕು. ಈ ಯೋಗ ಸಾಧನೆಗೆ ಅವನು ಒಳಪಡಿಸಿಕೊಂಡಿರಬೇಕು. ಇಂತಹ ಕ್ರಮಬದ್ಧ ಸಾಧನೆಯ ಫಲವಾಗಿ ಸಾಧಕನು ತನ್ನ ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತದೆಯೇ, ಇದನ್ನು ಈ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆಯೇ ವಿನಾ ಇನ್ನೊಬ್ಬರ ಅನುಗ್ರಹದಿಂದಾಗಲಿ, ಇನ್ನೊಬ್ಬರ ಸಹಾಯದಿಂದ, ಅವರ ಅನುಗ್ರಹದಿಂದ ನಾವು ದೇವರನ್ನು ಕಾಣೋಕ್ಕಾಗಲ್ಲ. ನಮ್ಮ ಅಭ್ಯಾಸ ನಾವು ಮಾಡಬೇಕು. ಅನುಗ್ರಹದಿಂದಾಗಲಿ, ಹುರುಳಿಲ್ಲದ ಮಾರ್ಗದರ್ಶನದಿಂದಾಗಲಿ, ಅದರಲ್ಲಿ ಏನೇನೂ ಇರಲ್ಲ, ಈ ಮಾರ್ಗದಲ್ಲಿ ಹೋಗಿ ಆ ಮಾರ್ಗದಲ್ಲಿ ಹೋಗಿ ಅಂತ ಹೇಳೋರ ಮಾತನ್ನು ಕೇಳಬೇಡಿ. ಸಾಧ್ಯವಿಲ್ಲ. ಈ ಬೇರೆ ಬೇರೆ ಮಾರ್ಗದರ್ಶನ ಕೊಡೋದು ಆ ಗುರಿ ಮುಟ್ಟಕ್ಕೆ ಸಾಧ್ಯ ಆಗಲ್ಲ. ಕೆಲವರು ಈ ಅಗತ್ಯವಾದ ಗುಣಗಳನ್ನು ಕಷ್ಟಪಟ್ಟು
ಬೆಳೆಸಿಕೊಳ್ಳುವುದರ ಬದಲಾಗಿ ಕಷ್ಟಪಟ್ಟು ಬೆಳೆಸ್ಕೊಳ್ಳೋ ಬದಲಾಗಿ ಏನು ಮಾಡಬೇಕು, ಸುಲಭವಾದ ಮಾರ್ಗಗಳಿಗೆ ಮಾರು ಹೋಗುತ್ತಾರೆ. ಅಥವಾ ಸುಲಭವಾದ ಮಾರ್ಗಕ್ಕೆ ಮಾರು ಹೋಗ್ತಾರೆ. ಮತ್ತು ಯಾರಾದರೂ ಹೊಸ ಗುರುಗಳು ಸಿದ್ಧಿಗಳ ಆಸೆಗಳನ್ನು ತೋರಿಸಿದರೆ, ಅವರು ನಿಮಗೆ ಆ ಸಿದ್ಧಿ ಹೇಳ್ಕೊಡ್ತೀನಿ, ಈ ಸಿದ್ಧಿ ಹೇಳ್ಕೊಡ್ತೀನಿ ಅಂತ ಅವ್ರಿಗೆ ಆಸೆ ತೋರಿಸಿದ್ರೆ ಅವರ ಬೆನ್ನಟ್ಟುತ್ತಾರೆ, ಅವರ ಹಿಂದೆನೇ ಹೊರಟೋಗ್ತಾರೆ, ಈ ಕಲ್ತಿರೋದನ್ನ ಇಲ್ಲಿ ಬಿಟ್ಟುಬಿಡ್ತಾರೆ. ಇಂತಹ ಮಾರ್ಗಗಳಿಂದ ಅವರಿಗೆ ನಿಜವಾದ ಯೋಗ ಸಿದ್ಧಿಸುವುದಿಲ್ಲ. ಅದು ನಿಜವಾದ ಯೋಗ ಅವರಿಗೆ ಸಿದ್ಧಿಯಾಗಲ್ಲ. ಒಬ್ಬರನ್ನ ಬಿಟ್ಟು ಹೋಗ್ತಾ ಇದ್ದರೆ ನಮ್ಗೆ ಯೋಗ ಪೂರ್ಣ ಸಿದ್ಧಿಸೋದಿಲ್ಲ. ನಮಗೆ ಪತಂಜಲಿಯವರ ಪ್ರಕಾರ ಸಮಾಧಿಗೆ ಅಗತ್ಯವಾದ 4 ಗುಣಗಳು ಯಾವುವೆಂದರೆ, ಆ 4 ಗುಣ ಯಾವುದು ಅಂತ ಹೇಳಿದ್ರೆ, ಶ್ರದ್ಧೆ ಅಥವಾ ನಂಬಿಕೆ. ಇದು ನಾನು ಮಾಡೇ ಮಾಡ್ತೀನಿ ಅನ್ನೋದು ನಂಬಿಕೆ ಬೇಕು, ಶ್ರದ್ಧೆ ಬೇಕು. ಅದಮ್ಯವಾದ ವೀರ್ಯ, ಅಚಲವಾದ ಶಕ್ತಿ ಇರಬೇಕು. ಅಥವಾ ಇಚ್ಛಾಶಕ್ತಿ, ನಾನು ಮಾಡ್ತೀನಿ ಅನ್ನೋ ಇಚ್ಛೆನೂ ಇರಬೇಕು. ಜ್ಞಾಪಕ ಶಕ್ತಿ ಮತ್ತು ತೀಕ್ಷ್ಣವಾದ ಮೇಧಾಶಕ್ತಿ. ಜ್ಞಾಪಕಶಕ್ತಿ ಇರಬೇಕು ಮತ್ತು ತೀಕ್ಷ್ಣವಾದ ಮೇಧಾಶಕ್ತಿನೂ ಇರಬೇಕು. ಇಲ್ಲಿ ಶ್ರದ್ಧೆ ಎಂಬ ಪದದ ಅರ್ಥವೇನೆಂದರೆ, ಶ್ರದ್ಧೆ ಅಂದರೆ ಏನು ಅರ್ಥ ಅಂದರೆ, ನಾವು ಅನ್ವೇಷಿಸುತ್ತಿರುವ, ಅಂದರೆ ಹುಡುಕ್ತಾ ಇರತಕ್ಕಂಥ ಸತ್ಯ ನಮ್ಮೊಳಗೆ ಇದ್ದೇ ಇದೆ, ನಮ್ಮೊಳಗೆ ಸತ್ಯ ಇದೆ ಅನ್ನೋ ನಂಬಿಕೆ, ಸತ್ಯ ಇದ್ದೇ ಇದೆ ಎಂಬ ದೃಢವಾದ ವಿಶ್ವಾಸ ಇರಬೇಕು. ಮತ್ತು ಯೋಗಾಭ್ಯಾಸದ ಮೂಲಕ ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ. ಯೋಗಾಭ್ಯಾಸದ ಮೂಲಕ ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ ಎಂಬ ದೃಢ ನಂಬಿಕೆ. ಶ್ರದ್ಧೆನೂ ಇದೆ, ನಂಬಿಕೆಯೂ ಬರಬೇಕು. ಈ ನಂಬಿಕೆಯನ್ನು ಅದಕ್ಕೆ ವಿರುದ್ಧವಾದ ವಾದಗಳಿಂದಾಗಲಿ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಬಾರದು. ವಿರುದ್ಧನ ವ್ಯಕ್ತವಾಗಲಿ, ಇಲ್ಲಿ ವಿರುದ್ಧ ವಾದಗಳಿಂದಾಗಲಿ ಪದೇ ಪದೇ ಸಂಭವಿಸುವ ಅಪಜಯಗಳಿಂದಾಗಲಿ ಸೋಲ್ತಾ ಇರೋದು, ಇದು ಮಾಡದೆ ಜಯ ಸಿಗಲಿಲ್ಲ ಅಂತ ಅಪಜಯಗಳಿಂದಾಗಲಿ ಅಲುಗಾಡಿಸಲು ಸಾಧ್ಯವಿಲ್ಲ. ನಮ್ಮ ಶ್ರದ್ಧೆ ಇದ್ದರೆ ನಮ್ಮನ್ನು ಯಾವುದೂ ಅಲುಗಾಡ್ಸೋಕ್ಕೆ ಆಗಲ್ಲ. ಪರಿಶುದ್ಧವಾದ ಮನಸ್ಸು ಬುದ್ಧಿಯ ಬೆಳಕಿನಿಂದ, ಪರಿಶುದ್ಧವಾದ ಮನಸ್ಸು ನಮ್ಮ ಬುದ್ಧಿಯ ಬೆಳಕಿನಿಂದ ಬೆಳಗಲ್ಪಟ್ಟಾಗ, ನಮ್ಮ ಹೃದಯದಲ್ಲಿರ್ತಕ್ಕಂಥ ಬೆಳಕು ಬೆಳಗಿದಾಗ ಇಂತಹ ಆಂತರಿಕ ದೃಢ ವಿಶ್ವಾಸ ಲಭಿಸುತ್ತದೆ. ಇಂತಹ ಆಂತರಿಕ ನಮ್ಮೊಳಗಿನ ಹೃದಯದ ಬೆಳಕು ವಿಶ್ವಾಸ ಲಭಿಸುತ್ತೆ. ಇಂತಹ ದೃಢ ವಿಶ್ವಾಸವಿಲ್ಲದಿದ್ದರೆ ಜನ್ಮಗಳ ಕಾಲ ಯೋಗ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ಜನ್ಮಗಳಲ್ಲೂ ನಾವು ಇದನ್ನು ಸಾಧ್ಯ ಆಗೋದೇ ಇಲ್ಲ ಮುಂದುವರಿಸ್ಕೊಂಡು ಹೋಗೋಕ್ಕೆ. ಶ್ರದ್ಧೆ ಅಂತೂ ಬೇಕೇ ಬೇಕು. ವೀರ್ಯ ಎಂಬ ಪದವು ಶಕ್ತಿ, ದೃಢ ನಿಶ್ಚಯ. ವೀರ್ಯ ಅಂದರೆ, ವೀರ್ಯ ಎಂಬ ಪದದ ಅರ್ಥ ಶಕ್ತಿ, ದೃಢ ನಿಶ್ಚಯ, ಧೈರ್ಯ ಮತ್ತು ಅದಮ್ಯವೂ ಸರ್ವತೋಮುಖವೂ ಆದ ಇಚ್ಛಾಶಕ್ತಿ, ಇವೆಲ್ಲವನ್ನು ಒಳಗೊಂಡಿದೆ. ವೀರ್ಯ ಅಂದರೆ ಇಷ್ಟರ್ಥನೂ ಅದರಲ್ಲೇ. ವೀರ್ಯ ಎಂಬ ಪದದಿಂದ ಶಕ್ತಿ, ದೃಢ ನಿಶ್ಚಯ ದೃಢವಾಗಿರಬೇಕು. ಅದರ ಜೊತೆಗೆ ಧೈರ್ಯ ಬೇಕು. ಧೈರ್ಯದಿಂದ ನಾನು ಸಾಧಿಸ್ತೀನಿ ಈ ಯೋಗದ ಗುರಿಯನ್ನು, ಧೈರ್ಯ ಬೇಕು. ಅದಮ್ಯವು ಎಲ್ಲ ಮುಖ ಅಂದರೆ ಎಲ್ಲ ಮೂಲೆಗಳಿಗೂ ಆದ
ಇಚ್ಛಾಶಕ್ತಿ ಮೊದಲಾಗಿ ಬೇಕು. ನಮಗೆ ಇಚ್ಛೆ ಇರಬೇಕು, ಇದರಲ್ಲಿ ನಾನು ಮುಂದುವರಿತೀನಿ ಅಂತ. ಇವೆಲ್ಲವನ್ನು ಒಳಗೊಂಡಿದೆ. ಇಂತಹ ವೀರ್ಯವಿದ್ದರೆ ಸಾಧಕನು ಎಲ್ಲ ಅಡ್ಡಿ ಅಡಚಣೆಗಳನ್ನು ಇಷ್ಟು ಇವೆಲ್ಲ ಇದ್ದರೆ, ವೀರ್ಯ ಅನ್ನೋದಿದ್ದರೆ ಎಲ್ಲ ಅಡ್ಡಿ ಅಡಚಣೆಗಳನ್ನು ದಾಟಿ ತನ್ನ ಗುರಿಯ ಕಡೆಗೆ ಸಾಗುತ್ತಾನೆ. ತಾನೇನನ್ನು ಸಾಧಿಸಬೇಕು ಅಂತನೋ ಆ ಗುರಿ ಕಡೆಗೆ ಯೋಗಿ ಸಾಗ್ತಾನೆ. ವೀರ್ಯವಿಲ್ಲದಿದ್ದರೆ ಅಂದರೆ ಧೈರ್ಯ ಇಲ್ಲದೆ ಇದ್ದರೆ ಯೋಗ ಮಾರ್ಗದಲ್ಲಿ ಕೊನೆಯವರೆಗೂ ಹೋಗಲು ಅಗತ್ಯವಾಗಿ ಬೇಕಾದಂಥ ಅತಿಮಾನುಷ ಪ್ರಯತ್ನವನ್ನು, ಅದು ಒಂದು ಶಕ್ತಿ, ಅತಿಮಾನುಷ ಯಾರಿಗೂ ಕಾಣಿಸಿದಂಥ ಒಂದು ಶಕ್ತಿ ಪ್ರಯತ್ನವನ್ನು ಮಾಡಲು ಸಾಧ್ಯವಿಲ್ಲ. ಈ ಅತೀಂದ್ರಿಯ ಶಕ್ತಿ ಬೇಕು ಅಂದರೆ ಇವೆಲ್ಲ ಇರಬೇಕು. ಶ್ರದ್ಧೆ, ನಂಬಿಕೆ, ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾ ಪೂರ್ವಕ ಇತರೇಷಾಂ ಅನ್ನೋ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲೆಲ್ಲವೂ ಸಿಗುತ್ತೆ ಅಂತ. ಇಲ್ಲಿ ಸ್ಮೃತಿ ಎಂದರೆ ಸಾಧಾರಣ ಜ್ಞಾಪಕ ಶಕ್ತಿಯಲ್ಲ, ಸಾಧಾರಣ ಜ್ಞಾಪಕ ಶಕ್ತಿ ಅಲ್ಲ. ಅದು ಏನಂದರೆ ವಿಶೇಷವಾದ ಜ್ಞಾಪಕ ಶಕ್ತಿ. ಅದು ಒಂದು ಅದೇ ಬೇರೆ ರೀತಿ ಇರುತ್ತೆ. ಆ ಜ್ಞಾಪಕ ಶಕ್ತಿನ ಸ್ಮೃತಿ ಅಂತ ಕರೀತಾರೆ. ಅನೇಕ ಸಾಧಕರಿಗೆ ಕಂಡು ಬಂದಿರುವುದೇನೆಂದರೆ, ಸ್ಮೃತಿ ಅಂದರೆ ಏನು ಅಂತ, ಜ್ಞಾಪಕ ಶಕ್ತಿ ಅಂತ ಏನು ಅಂತ ಕಂಡುಕೊಂಡಿದ್ದಾರೆ ಅಂದರೆ, ನಮ್ಮ ಅನುಭವಗಳ ಮೂಲಕ ಕಲಿತ ಪಾಠಗಳನ್ನು ನಾವೇನೇನು ಕಲಿತಿರ್ತೀವೋ ಆ ಪಾಠಗಳನ್ನು ನಾವು ಮತ್ತೆ ಮತ್ತೆ ಮರೆಯುವುದರಿಂದ ನಾವು ಮರೆತು ಬಿಡ್ತೀವಿ, ಅದನ್ನು ಮತ್ತೆ ಜ್ಞಾಪಿಸ್ಕೊಳ್ತೀವಿ. ಅದೇ ಅನುಭವಗಳು ಪುನರಾವರ್ತನೆಯಾಗುತ್ತವೆ, ಮತ್ತದು ಜ್ಞಾಪಕಕ್ಕೆ ಬರ್ತಾ ಇರುತ್ತೆ. ಇದರಿಂದ ಅಗಾಧ ಪ್ರಾಣಾಯಾಮದಲ್ಲಿ ಕಾಲ ಮತ್ತು ಶಕ್ತಿಗಳು ಪೋಲಾಗುತ್ತವೆ. ಇದು ಕಾಲ ಹಾಳಾಗುತ್ತೆ. ಒಂದು ಅನುಭವದಿಂದ ಕಲಿತ ಪಾಠಗಳನ್ನು ಮನವರಿಕೆ ಮಾಡಿಕೊಂಡು ಮನಸ್ಸಲ್ಲಿ ಅದನ್ನು ಅರಿತುಕೊಂಡು ಮುಂದೆ ಅಗತ್ಯ ಬಿದ್ದಾಗ, ಅವಶ್ಯ ಇದ್ದಾಗ ನಮಗೆ ಉಪಯೋಗ ಮಾಡಿಕೊಳ್ಳುವುದಕ್ಕೋಸ್ಕರ ಅವುಗಳನ್ನು ತನ್ನ ಪ್ರಜ್ಞೆಯಲ್ಲಿ ಉಳಿಸಿಕೊಳ್ಳಬೇಕು, ತನ್ನ ಜ್ಞಾನದಲ್ಲಿ ಅಥವಾ ಜ್ಞಾಪಕದಲ್ಲಿ ಇಟ್ಕೋಬೇಕು. ಇದೇ ಸ್ಮೃತಿ. ಇದನ್ನೇ ನಾವು ಸ್ಮೃತಿ ಅಂತ ಕರಿತೀವಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಇಷ್ಟವಾದ ಒಂದು ವಿಶಿಷ್ಟ ಆಹಾರ ಪದಾರ್ಥ, ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಇಷ್ಟವಾದ ಒಂದು ಪದಾರ್ಥ ಇರುತ್ತೆ. ಅವನ ಶರೀರಕ್ಕೆ ಒಗ್ಗದಿರಬಹುದು, ಅದು ಅವನಿಗೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಆ ಪದಾರ್ಥ ತಿಂತಾನೇ ಇರಬೇಕು ಅಂತ ಅನ್ಕೋತಾನೆ, ಅದು ಆರೋಗ್ಯಕ್ಕೆ ಸರಿ ಹೋಗಲ್ಲ. ಪದೇ ಪದೇ ಆ ಅನುಭವವನ್ನು ಪಡೆದು ಅದರಿಂದ ಹಿಂಸೆಯನ್ನು ಅನುಭವಿಸಿದ್ದರೂ, ಅದರಿಂದ ಅವನಿಗೆ ತೊಂದರೆ ಇದ್ರೂ ಅವನು ಪ್ರಲೋಭನ ಅಂದರೆ ಅದೇ ಹುಚ್ಚು, ಇದೇ ತಿನ್ನಬೇಕು ಅಂತ, ಅದು ಬಿಟ್ಟರೆ ಏನಿರಲ್ಲ ಅಂತ ಒಳಗಾಗಿ ಅದೇ ಆಹಾರವನ್ನು ಪುನಃ ತಿಂದು ಹಿಂಸೆಯನ್ನು ಅನುಭವಿಸುತ್ತಾನೆ. ಅದನ್ನು ತಿನ್ನೋದು ಮತ್ತು ಆರೋಗ್ಯ ಕೆಡಿಸ್ಕೊಳ್ಳೋದು, ಇದೇ ಅದು ಅನುಭವದಿಂದ ಹಿಂಸೆ ಪಡೋದು. ಯೋಗ ಸಾಧನೆಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದರೆ, ಪ್ರಗತಿ ಅಂದರೆ ಮುಂದುವರಿಬೇಕಾದರೆ, ನಾವು ಇಂತಹ ಪ್ರವೃತ್ತಿಯನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಇಂಥದ್ದನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ನಾವು ಪ್ರತಿಯೊಂದು ಜನ್ಮದಲ್ಲಿಯೂ ಅನೇಕ ಬಗೆಯ ಪ್ರತಿಯೊಂದು ಜನ್ಮದಲ್ಲೂ ದುಃಖಗಳನ್ನು ಅನುಭವಿಸುತ್ತಿದ್ದೇವೆ. ವೃದ್ಧಾಪ್ಯದ ದುಃಖ, ನಾವು ಪ್ರೀತಿಸುವವರಿಂದ ದೂರ, ನಾವು ಪ್ರೀತಿ ಮಾಡ್ತಾ ಇರೋರಿಂದ ದೂರ
ಬೇಕಾಗಬಹುದು. ದೂರ ಹೋಗಬೇಕಾದ ದುಃಖ. ನಮ್ಮನ್ನು ಪ್ರೀತಿಸಿದವರಿಂದ ನಾವು ದೂರ ಹೋಗಬೇಕಾಗತ್ತೆ. ಫಲಿತವಾಗದಿರುವ ನಮಗೆ ಯಾವುದೋ ಒಂದು ಆಸೆ ಫಲ ಕೊಡಲ್ಲ, ಅಂಥ ಆಸೆಗಳಿಂದ ದುಃಖ ಇತ್ಯಾದಿ ಇವೆಲ್ಲ ನಮಗೆ ದುಃಖನ ಕೊಡುವಂಥ ಜೀವನದಲ್ಲಿ. ಆದರೂ ನಮ್ಮ ಆಸೆಗಳನ್ನು ಬಿಡದಿರುವುದರಿಂದ, ಈ ಆಸೆನ ನಾವು ಬಿಡದೇ ಇರೋದ್ರಿಂದ ಮತ್ತೆ ಮತ್ತೆ ಈ ದುಃಖಗಳನ್ನು ಅನುಭವಿಸುತ್ತೇವೆ. ಈ ದುಃಖವನ್ನೇ ನಾವು ಮತ್ತೆ ಮತ್ತೆ ಅನುಭವಿಸ್ತಾ ಇದ್ದೀವಿ. ಏಕೆ? ಅದು ಕ್ವಶನ್ ಮಾರ್ಕ್. ಏಕೆಂದರೆ ಈ ದುಃಖಗಳು ಕಲಿಸುವ ಪಾಠಗಳು ನಮ್ಮ ಮನಸ್ಸಿನ ಮೇಲೆ, ಈ ದುಃಖದಿಂದ ನಾವು ಅನೇಕ ಪಾಠಗಳು ನಮ್ಮ ಮನಸ್ಸಿನ ಮೇಲೆ ಒಂದು ಶಾಶ್ವತವಾದ ಗುರುತನ್ನು ಬಿಟ್ಟಿಲ್ಲ. ಯಾವ ಗುರುತು ಬಿಡಲ್ಲ. ಇದು ನಿಮ್ಮಿಂದ ಪಾಠ ಕಲೀರಿ ಅಂತ ಪದೇ ಪದೇ ದುಃಖ ಬರ್ತಾನೇ ಇರುತ್ತೆ. ಆದ್ದರಿಂದ ಮೋಕ್ಷಾಕಾಂಕ್ಷಿಗಳು ಎಲ್ಲ ಅನುಭವಗಳು ಶೀಘ್ರವಾಗಿ ಅಲ್ಲಿಗೆ ಕೊನೆಯಾಗುವಂತೆ. ಎಲ್ಲಿಗೆ ಕೊನೆಯಾಗಬೇಕು? ಈ ದುಃಖನೆಲ್ಲ ಕೊನೆಗೊಳಿಸಿದ್ರೆ ಕೊನೆಯಾಗುವಂತೆ ಅವುಗಳಿಂದ ಪಾಠಗಳನ್ನು ಕಲಿಯುವ ಸಾಮರ್ಥ್ಯವನ್ನು, ಯಾವ ದುಃಖದಿಂದ ಏನು ಪಾಠ ಕಲಿಬೇಕು ಅನ್ನೋ ಸಾಮರ್ಥ್ಯವನ್ನು ಪಡೆದಿರಬೇಕು. ಅದೇ ದುಃಖದಿಂದ ನಾವು ಕಲಿಬೇಕಾದ ಪಾಠಗಳು. ಈ ಪಾಠಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳದಿದ್ದರೆ, ಯಾವ್ಯಾವ ದುಃಖದಿಂದ ಇದೇನೇನು ಪಾಠ ಕಲಿತೀವಿ ಅನ್ನೋದು ನಾವು ಸ್ಮೃತಿಯಲ್ಲಿ ಇಟ್ಕೊಳ್ಳದೇ ಇದ್ದರೆ ಅದೇ ಅನುಭವಗಳನ್ನು ಅವರು ಮತ್ತೆ ಮತ್ತೆ ಪಡೆಯುತ್ತಾ ಇರಬೇಕಾಗುತ್ತದೆ. ತಿರ್ಗಾ ಅದನ್ನೇ ಅನುಭವಿಸ್ತಾ ಇರಬೇಕಾಗುತ್ತೆ. ಈ ಪಾಠಗಳನ್ನು ನಮ್ಮ ಸ್ಮೃತಿಯಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳಲು ಸಾಧ್ಯವಾದರೆ, ಅದು ನಮ್ಮ ಸ್ಮೃತಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾದರೆ ನಮ್ಮ ವಿಕಾಸವು ಅಸಾಧಾರಣ ವೇಗದಿಂದ, ಇದನ್ನು ನಾವು ಸ್ಮೃತಿಯಲ್ಲಿಟ್ಕೊಂಡು ಅಸಾಧಾರಣ ವೇಗದಿಂದ ಮುಂದೆ ಸಾಗುತ್ತದೆ. ನಮ್ಮ ಮನಸ್ಸು ಸ್ಮೃತಿ ಕಡೆಗೆ, ಅಂದರೆ ಒಳ್ಳೆಯ ದುಃಖದ ಪಾಠಗಳಿಂದ ಕಲಿಯೋಕ್ಕೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ನಮ್ಮ ಪ್ರಜ್ಞೆಯಲ್ಲಿ ಆ ಪಾಠಗಳನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿದ್ದರೆ, ನಾವೇನು ಕಲ್ತಿದ್ದೀವೋ ದುಃಖದಿಂದ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋ ಸಾಮರ್ಥ್ಯ ಇದ್ದರೆ, ಪ್ರಗತಿ ಮಾರ್ಗದ ಈ ಪ್ರಗತಿ ಸಾಧಿಸಿರೋ ಮಾರ್ಗನ ಒಂದೊಂದು ಘಟ್ಟವು ಅಲ್ಲಲ್ಲಿಯೇ ಕೊನೆಗೊಳ್ಳುವುದರಿಂದ ಅಲ್ಲಲ್ಲೇ ಇದು ಕೊನೆ ಆಗಿಬಿಡುತ್ತೆ. ಆ ದುಃಖ ಪಾಠ ಕಲ್ತಿರ್ತೀವಲ್ಲ, ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ನಾವು ಮತ್ತೆ ಮತ್ತೆ ಹಿಂದಕ್ಕೆ ಜಾರುವುದಿಲ್ಲ. ಮತ್ತು ಹಿಂದಕ್ಕೆ ನಾವು ಅಯ್ಯೋ ಅದೇ ದುಃಖ ಇತ್ತು ಅಂತ ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ನಾವು ದೃಢವಾಗಿ ಹೆಜ್ಜೆ ಇಡ್ತೀವಿ. ಈಗ ಸಮಾಧಿ ಪ್ರಜ್ಞೆ ಬಂದಿದ್ದೀವಿ. ಸಮಾಧಿ ಪ್ರಜ್ಞೆ ಎಂದರೆ ಸಮಾಧಿಯ ಅಭ್ಯಾಸಕ್ಕೆ ಅಗತ್ಯವಾದ ಚಿತ್ತಸ್ಥಿತಿ ಅಥವಾ ಪ್ರಜ್ಞಾಸ್ಥಿತಿ. ಸಮಾಧಿ ಅಂದರೆ ಏನು ಅನ್ನೋದನ್ನು, ಸಮಾಧಿಯ ಅಭ್ಯಾಸಕ್ಕೆ ಏನೇನು ಬೇಕೋ ಅಗತ್ಯವಾದ ಚಿತ್ತಸ್ಥಿತಿ, ನಮ್ಮ ಮನಸ್ಸಿನ ಸ್ಥಿತಿ ಅಥವಾ ಪ್ರಜ್ಞಾಸ್ಥಿತಿ, ಅಜ್ಞಾನಕ್ಕೆ ಬೇಕಾದ ಸ್ಥಿತಿ. ಈ ಸ್ಥಿತಿಯಲ್ಲಿ ಚಿತ್ತವು ಅಭ್ಯಾಸ ಬಲದಿಂದ ಅಂತರ್ಮುಖಿಯಾಗಿದ್ದು, ಅಂದರೆ ನಮ್ಮ ಒಳ ಮನಸ್ಸನ್ನು ನಮ್ಮನ್ನೇ ನಾವು ದೃಷ್ಟಿ ಇಟ್ಕೊಂಡು ನೋಡಬೇಕು. ತನ್ನೊಳಗೆ ಅಡಗಿರುವ ಸತ್ಯದ ಅನ್ವೇಷಣೆಯನ್ನು, ನಮ್ಮಲ್ಲಿರ್ತಕ್ಕಂಥ ಸತ್ಯದ ಅನ್ವೇಷಣೆಯನ್ನು ಮಾಡುತ್ತಿರುತ್ತದೆ. ನಮ್ಮಲ್ಲಿ ಎಲ್ಲಿದೆ ಸತ್ಯ ಅನ್ನೋದನ್ನು ಹುಡುಕ್ತಾ ಇರುತ್ತೆ ಆ ಬೆಳಕು. ಜೀವನದ ಆಳವಾದ ನಮ್ಮ ಸಮಸ್ಯೆಯಲ್ಲಿ ಮುಳುಗಿರುತ್ತದೆ. ಆ ಸಮಸ್ಯೆಯಲ್ಲಿ ಅದು ಮುಳುಗೋಗಿರುತ್ತೆ, ಅದನ್ನು ನಾವು ಕಂಡ್ಕೋಬೇಕು. ಬಾಹ್ಯ ಪ್ರಪಂಚದ ಕಾರ್ಯ ಚಟುವಟಿಕೆಗಳಲ್ಲಿ ಅದು
ಹೊರ ಪ್ರಪಂಚದಲ್ಲಿ ಆ ಕಾರ್ಯಚಟುವಟಿಕೆಗಳಲ್ಲಿ ಅದು ಪಾಲ್ಗೊಳ್ಳುತ್ತಾ ಇದ್ದರೂ ಅದು ನಮ್ಮ ಜೊತೆಯಲ್ಲೇ ಪಾಲ್ಗೊಳ್ತಾ ಇರುತ್ತೆ. ಬಾಹ್ಯ ಪ್ರಪಂಚದ ಬಗ್ಗೆ ವಿಸ್ಮೃತಿ ಹೊಂದಿರುತ್ತದೆ. ಅದರ ಜ್ಞಾಪಕ ಇರೋದಿಲ್ಲ, ಏನೋ ನಮಗೆ ತೊಂದರೆ ಇರುತ್ತೆ ಅನ್ನೋದು, ನಮ್ಮ ಜೊತೆಲೇ ಇರುತ್ತೆ ಸತ್ಯ ಅನ್ನೋದು, ಆದರೆ ನಾವು ಅದನ್ನು ಕಂಡುಕೊಂಡಿರಲ್ಲ. ಸಮಾಧಿ ಪ್ರಜ್ಞೆ ಎಂದರೆ ಸಮಾಧಿ ಕಾಲದಲ್ಲಿರುವಂತಹ ಆ ಕಾಲದಲ್ಲಿ ಇರತಕ್ಕಂಥ ಪ್ರಜ್ಞಾಸ್ಥಿತಿಯಲ್ಲ. ಆ ಕಾಲದಲ್ಲಿ ಪ್ರಜ್ಞಾಸ್ಥಿತಿ ಅಲ್ಲ ಅದು. ಯಾಕೆಂದರೆ ಸಮಾಧಿಯೇ ಯೋಗಿಯ ಗುರಿಯಾದುದರಿಂದ, ಸಮಾಧಿನೇ ಯೋಗಿಯ ಗುರಿ. ಇದು ಸಮಾಧಿ ಸ್ಥಿತಿಗಿಂತಲೂ ಮುಂಚೆಯೇ ಪಡೆಯಬೇಕಾದ ಪ್ರಜ್ಞಾಸ್ಥಿತಿ. ಇದು ಸಮಾಧಿಗಿಂತ ಮೊದಲೇ ಪಡೆದುಕೊಳ್ಳಬೇಕಾದಂಥ ಪ್ರಜ್ಞಾಸ್ಥಿತಿಯಾಗಿದೆ. ಕ್ರಮವಾದ ಯೋಗ ತಂತ್ರವನ್ನು ಉಪಾಯ, ಆ ಯೋಗ ತಂತ್ರವನ್ನೇ ಮುಂದೆ ಉಪಾಯ ಅಂತ ಹೇಳ್ತಾರೆ. ಪ್ರತ್ಯಯ ಅಂದರೆ ಏನು? ಪ್ರತ್ಯಯ ಅಭ್ಯಾಸ ಮಾಡುವುದರ ಮೂಲಕ, ಸಮಾಧಿಯನ್ನು ಪ್ರತ್ಯಯವನ್ನು ಅಭ್ಯಾಸ ಮಾಡುವುದರ ಮೂಲಕ ಪಡ್ಕೊಂಡಿದ್ದರೆ ಅದು ನಿಜವಾದ ಸಮಾಧಿ. ಸಮಾಧಿಯಲ್ಲಿ ಈ ಪ್ರತ್ಯಯ ಅನ್ನೋದನ್ನು ನಾವು ಪಡ್ಕೊಳ್ಬೇಕು. ಆ ಸ್ಥಿತಿಯಲ್ಲಿ ಯೋಗಿಗೆ ಸೂಕ್ಷ್ಮ ಲೋಕಗಳ ಯಥಾರ್ಥ ಸ್ಥಿತಿಗಳ ಅಲ್ಲಿ ಏನಿದೆ ಸತ್ಯ ಅನ್ನೋದು ಅವರಿಗೆ ಯಥಾರ್ಥವಾಗಿ ಅದರ ಸತ್ಯವನ್ನು ಅಲ್ಲಿ ಸ್ಪಷ್ಟವಾದ ಅರಿವಿರುತ್ತದೆ. ಅವನ ಪ್ರಜ್ಞೆಯು ಪುನಃ ಸ್ಥೂಲ ದೇಹಕ್ಕೆ ಹಿಂತಿರುಗಿದಾಗ, ಅಂದರೆ ನಮ್ಮ ಶರೀರಕ್ಕೆ ತಿರುಗಿ ವಾಪಸ್ ಬಂದಾಗ, ಅಂದರೆ ಹಿಂದಿರುಗಿದಾಗ, ಆ ಉನ್ನತ ಲೋಕಗಳಲ್ಲಿ ಪಡೆದ ತಿಳುವಳಿಕೆಯನ್ನು ನಾವು ಹಿಂದೆ ಲೋಕದಲ್ಲಿ ಏನು ಪಡೆದಿರ್ತೀವಿ ಅನ್ನೋದನ್ನು ಅವನು ತನ್ನೊಡನೆ ತಂದಿರುತ್ತಾನೆ. ಅದು ಏನು ಅನುಭವ ಪಡ್ಕೊಳ್ತಾನೆ ಅಂತ ಅವನು ತಗೊಂಡು ಬಂದಿರ್ತಾನೆ, ಆದರೆ ಯಾರಿಗೂ ಹೇಳಕ್ಕೆ ಹೋಗಲ್ಲ. ಅವನಿಗೆ ಸದಾ ತನ್ನ ಕೋಶಗಳ ಮೇಲೆ ಸಂಪೂರ್ಣವಾದ ಹತೋಟಿ ಇರುತ್ತದೆ. ಅದೇ ಅನ್ನಮಯ, ಪ್ರಾಣಮಯ, ಮನೋಮಯ, ಆನಂದಮಯ ಅನ್ನೋ ಕೋಶಗಳ ಮೇಲೆ ಅವನಿಗೆ ಪೂರ್ತಿ ಅದಕ್ಕೆ ಅವಕಾಶ ಇರುತ್ತೆ, ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ತನ್ನ ಪ್ರಜ್ಞೆಯನ್ನು ಮಧ್ಯೆ ಮಧ್ಯೆ ಕಳೆದುಕೊಳ್ಳದೆ, ಮಧ್ಯೆ ಮಧ್ಯೆ ಅದನ್ನು ಕಳ್ಕೊಳ್ಳಲ್ಲ, ಶಾಶ್ವತವಾಗಿ ಇಟ್ಕೊಂಡಿರ್ತಾನೆ. ಅವನು ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗುವ ಸಾಮರ್ಥ್ಯವನ್ನು ಪಡೆದಿರುತ್ತಾನೆ. ಆ ಸಾಮರ್ಥ್ಯ ಕೂಡ ಅವನು ಪಡ್ಕೊಂಡಿರ್ತಾನೆ. ಹಾಗಲ್ಲದೆ ಅವನ ಸಮಾಧಿಯು ಬರಿಯ ಹುಟ್ಟಿನ ಪರಿಣಾಮವಾಗಿದ್ದರೆ, ಅವನು ಹುಟ್ಟೋದ್ರಿಂದನೇ ಈ ಬದಲಾವಣೆಗಳು ಇದ್ದರೆ, ಭವಪ್ರತ್ಯಯ ಅಂದರೆ ಅದು ನಿಜವಾದ ಸಮಾಧಿ ಅಲ್ಲ, ಅದು ಹುಟ್ಟಿನಿಂದ ಸಮಾಧಿ ಅಲ್ಲ ಅದು ಎಂಬುದನ್ನು ಈಗಾಗಲೇ ಸೂಚಿಸಿದೆ. ಹಿಂದೆ ನಾವು ತಿಳ್ಕೊಂಡಿದ್ದೀವಿ ಭವಪ್ರತ್ಯಯ ಅಂದರೆ ಏನು ಅಂತ. ಇಂತಹ ಕಪಟ ರೀತಿಯ ಸಮಾಧಿಯಲ್ಲಿ ಅತಿ ಹೆಚ್ಚೆಂದರೆ ಉನ್ನತ ಲೋಕಗಳ ಕ್ಷಣಿಕ ನೋಟಗಳು, ಅದು ಆಗ ಬಂದು ಆಗ ಹೋಗೋದು. ಕ್ಷಣ ಅಂದರೆ ನೋಟಗಳು ಲಭಿಸಬಹುದು ಅಷ್ಟೇ, ಅದಷ್ಟೇ ವಿನಃ ಶಾಶ್ವತವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಇವು ಕೂಡ ನಂಬಲರ್ಹವಲ್ಲ, ನಂಬಕ್ಕೆ ಇದು ಸಾಧ್ಯ ಅಲ್ಲ. ಅಲ್ಲದೆ ಇವು ಅವನ ಇಚ್ಛಾಶಕ್ತಿಯ ಹಿಡಿತದಲ್ಲಿ ಇರುವುದಿಲ್ಲ, ಅವನ ಇಚ್ಛೆಯಲ್ಲಿ ಇದು ಇರೋದು ಇಲ್ಲ. ಮತ್ತು ಅವು ಹೇಗೆ ಕಾಣಿಸಿಕೊಂಡವೋ ಹಾಗೆಯೇ ಮರೆಯಾಗುವ ಸಂಭವವಿದೆ. ಹೇಗೆ ಕಾಣಿಸ್ಕೊಳ್ಳುತ್ತೋ ಹಾಗೆಯೇ ಅದು ಮರೆಯಾಗ್ಬಿಡುತ್ತೆ. ಆದ್ದರಿಂದ ಅದನ್ನು ನಂಬಕ್ಕಾಗಲ್ಲ. ಈ ಉಳಿದ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ವೀಕ್ಷಕರೇ, ಇದನ್ನು ಹೇಳ್ತಾ ಮುಂದಿನ ವಿಷಯಕ್ಕೆ, ಮುಂದಿನ ಹಂತಕ್ಕೆ ಹೋಗೋಣ.
ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವಶರವಣ ಭವ ಸುಬ್ರಹ್ಮಣ್ಯಂ ಗುರುಶರವಣ ಭವ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ.